ಕಾಂಗ್ರೆಸ್ನೊಳಗೆ ನವೆಂಬರ್ ಕ್ರಾಂತಿ, ಅಧಿಕಾರ ಹಸ್ತಾಂತರ, ಸಂಪುಟ ಪುನಾರಚನೆ ಹೀಗೆ ಅನೇಕ ಚರ್ಚೆಗಳು ನಡೀತಾನೆ ಇದೆ. ಈ ಮಧ್ಯೆ ಇವತ್ತು ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡಿ ಸಂಕಲ್ಪ ಸಿದ್ಧಿ ಮಾಡಿದ್ರೆ, ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಯಾರೂ ಊಹೆ ಮಾಡದಂತಹ ಹೇಳಿಕೆ ಕೊಟ್ಟರು. ಆ ಹೇಳಿಕೆಗೆ ಸ್ವತಃ ಡಿಸಿಎಂ ಡಿಕೆಶಿ ಶೇಕ್ ಆಗೋಗಿದ್ದಾರೆ. ಯಾವಾಗ್ಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗ್ಬಾರ್ದು, ಪಕ್ಷದ ಪೂಜೆಯನ್ನ ಮಾಡಬೇಕು. ಈ ಗುಂಪು ರಾಜಕಾರಣ ಮಾಡಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಮಾರ್ಗದರ್ಶನ ಮಾಡೋದಕ್ಕೆ ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಅವ್ರ ಹತ್ರನೇ ಕೇಳಿ, ಅವ್ರು ಏನು ಹೇಳಿದರೆ ನೀವು ಅವ್ರು ಕೇಳಬೇಕು, ನನಗೆ ಕೇಳಿದ್ರೆ ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾವುದೇ ಪ್ರತಿಕ್ರಿಯೆ ಕೊಡಕ್ಕೆ ಹೋಗೋದಿಲ್ಲ. ಅವರವರು ವೈಯಕ್ತಿಕವಾದ ವಿಚಾರ. ಯಾವ ಕ್ರಾಂತಿ, ಎಲ್ಲಿ ಕ್ರಾಂತಿ ಆಯಿತು? ಸೆಪ್ಟೆಂಬರ್ ಕ್ರಾಂತಿ ಹೇಳಿದ್ರೆ ಆಯ್ತಾ? ಅಕ್ಟೋಬರ್ ಕ್ರಾಂತಿ ಆಯ್ತಾ? ಸಿದ್ದರಾಮಯ್ಯ ನಂತರ ಸತೀಶ್ ಉತ್ತರಾಧಿಕಾರಿ. ಸಣ್ಣ ಪಟಾಕಿ ಅಲ್ಲ, ಆಟಮ್ ಬಾಂಬ್ ಸ್ಫೋಟ. ಕಾಂಗ್ರೆಸ್ನೊಳಗೆ ನವೆಂಬರ್ ಕ್ರಾಂತಿ, ಅಧಿಕಾರ ಹಸ್ತಾಂತರ, ಸಂಪುಟ ಪುನರಚನೆ ಹೀಗೆ 10 ಹಲವು ವಿಚಾರಗಳು ಮತ್ತೆ ಮುನ್ನೆಲೆಗೆ ಬಂದಿವೆ. ಈ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯನವರ ಮಗ ಹಾಗೂ ಕಾಂಗ್ರೆಸ್ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಆಡಿರುವ ಮಾತುಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಕಿಚ್ಚೆಬ್ಬಿಸಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಪ್ಪಲಗುದ್ದಿಯಲ್ಲಿ ಕನಕದಾಸರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಯತೀಂದ್ರ ಮಾತಾಡಿದ್ರು. ನಮ್ಮ ತಂದೆಯವರು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ರಾಜ್ಯಕ್ಕೆ ಪ್ರಗತಿಪರ ಚಿಂತನೆಯ ನಾಯಕ ಬೇಕು ಎಂದು ಹೇಳುವ ಮೂಲಕ ಹೊಸ ಚರ್ಚೆ ಹುಟ್ಟುಹಾಕಿದ್ರು. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಒಂದ್ ಕಡೆ ಯತೀಂದ್ರ ಸಿದ್ದರಾಮಯ್ಯ ಹೀಗೆ ಹೇಳುತ್ತಿರುವಾಗಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಷ್ಟಾರ್ಥ ಸಿದ್ಧಿ ಪೂಜೆಯಲ್ಲಿ ತೊಡಗಿದ್ರು. ಇಡೀ ದಿನ ರಾಯಚೂರಿನ ಪವರ್ಫುಲ್ ದೇವರುಗಳ ದರ್ಶನ ಪಡೆದ್ರು. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ರಾಯರ ವೃಂದಾವನ ದರ್ಶನ ಮಾಡಿದ್ರು. ಬಳಿಕ ಸುಬುಧೇಂದ್ರ ಶ್ರೀಗಳ ಆಶೀರ್ವಾದ ಪಡೆದ್ರು. ಬೃಂದಾವನ ದರ್ಶನದ ಬಳಿಕ ಮೂಲರಾಮದೇವರ ವಿಶೇಷ ಪೂಜೆಯಲ್ಲಿ ಭಾಗಿಯಾದರು. ವರ್ಷಕ್ಕೆ 2 ಬಾರಿ ಮಾತ್ರ ಮೂಲರಾಮದೇವರಿಗೆ ವಿಶೇಷ ಪೂಜೆ ಆಗುತ್ತೆ. ಬಲಿಪಾಡ್ಯಮಿ ಹಿನ್ನೆಲೆಯಲ್ಲಿ ಮೂಲರಾಮದೇವರಿಗೆ ಸುಬುಧೇಂದ್ರ ತೀರ್ಥರಿಂದ ವಿಶೇಷ ಪೂಜೆ ಸಲ್ಲಿಕೆಯಾಯಿತು. ಪೂಜೆಯಲ್ಲಿ ಪಾಲ್ಗೊಂಡ ಡಿಕೆ ಶಿವಕುಮಾರ್ ಕುಟುಂಬ ನಾಡಿನ ಒಳಿತಿಗೆ ಪ್ರಾರ್ಥಿಸಿದ್ರು. ಎಲ್ಲದಕ್ಕೂ ಕೂಡ ಗುರು ಅನುಗ್ರಹ ಅವಶ್ಯಕತೆ ಇದೆ. ಅದಕ್ಕೆ ಇವತ್ತು ಅವ್ರದ್ದು ವಿಶೇಷವಾದಂಥ ದಿನ. ಅವ್ರದ್ದೊಂದು ಇಲ್ಲಿ ಒಂದು ಕಾರ್ಯಕ್ರಮ ಕೂಡ ಇದೆ, ಭೂಮಿ ಪೂಜೆ ಕಾರ್ಯಕ್ರಮ ಕೂಡ ಇದೆ. ಅದು ಕೂಡ ಬರಬೇಕು ಅಂತೇಳಿ ಆಹ್ವಾನ ಕೊಟ್ಟಿದ್ದರು. ಅದಕ್ಕೆ ನಾನು ನನ್ನ ಶ್ರೀಮತಿಯವರು ಕುಟುಂಬದ ಸಮೇತ ಬಂದು ದೇವರ ದರ್ಶನವನ್ನು, ರಾಯರ ದರ್ಶನವನ್ನು ಮಾಡೋಂಥ ಒಂದು ಭಾಗ್ಯ ಇವತ್ತು ನಮಗೆಲ್ಲ ಸಿಕ್ಕಿದೆ. ಸೊ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಕೂಡ ಒಳ್ಳೆಯದಾಗಲಿ, ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ, ರಾಯರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಮಂತ್ರಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಪಂಚಮುಖಿ ಆಂಜನೇಯನ ದರ್ಶನ ಮಾಡಿದ್ರು ಡಿಕೆ. ಹರಕೆ ಹೊತ್ತಿದ್ದ ಡಿಕೆ ಮನೋವಾಂಚಲ್ಯ ಸಿದ್ಧಿ ಅರ್ಚನೆ ಮಾಡಿಸಿದ್ರು. ಪಂಚಮುಖಿ ಆಂಜನೇಯನ ಸನ್ನಿಧಾನದಲ್ಲಿ ಮನೋವಾಂಚಲ್ಯ ಅರ್ಚನೆ ಮಾಡಿಸಿದ್ರೆ ಸಿದ್ಧಿ ಪ್ರಾಪ್ತಿಯಾಗುತ್ತೆ ಅನ್ನೋದು ಪ್ರತೀತಿ. ಹಾಗಾಗಿ ಕುಟುಂಬ ಸಮೇತವಾಗಿ ಅರ್ಚನೆ ಮಾಡಿಸಿದ್ರು. ಈ ಪಂಚಮುಖಿ ಕ್ಷೇತ್ರಕ್ಕೆ ನಮ್ಮ ಡಿಕೆ ಶಿವಕುಮಾರ್ ಅವರು ದಂಪತಿಗಳು ಬಂದು ಪಂಚಮುಖಿ ಪ್ರಾಣದೇವರಲ್ಲಿ ಅವರು ಏನು ಅನ್ಕೊಂಡಿದ್ದಾರೆ ಆ ಕಾರ್ಯ ನೆರವೇರಬೇಕಂತ ಅರ್ಚನೆ ಆಗಿ ಮನೋವಾಂಚ ಅರ್ಚನೆ ಏನಾಗುತ್ತೆ ಇದರಿಂದ ಅಂದರೆ ಅವರು ಅನ್ಕೊಂಡಿದ್ದ ಕಾರ್ಯ ಸಿದ್ಧಿ ಆಗುತ್ತೆ. ಆ ಕಾರ್ಯ ಪಂಚಮುಖಿ ಪ್ರಾಣದೇವರಲ್ಲಿ 5 ಮುಖಗಳು. ಇಲ್ಲಿ ವಿಶೇಷತೆ ಏನಂತಂದರೆ ರಾಘವೇಂದ್ರ ಸ್ವಾಮಿಗಳವರು 12 ವರ್ಷ ಕಾಲ ತಪಸ್ಸೆ ಮಾಡಿದ್ದಾರೆ 16ನೇ ಶತಮಾನದಲ್ಲಿ. ಈ ತಪಸ್ಸಿಗೆ ಮೆಚ್ಚಿ ಪಂಚಮುಖಿ ಆಂಜನೇಯ ಸ್ವಾಮಿ 5 ರೂಪದಿಂದ ದರ್ಶನ ಕೊಟ್ಟಿದ್ದಾರೆ. ಒಂದೊಂದು ಮುಖದಿಂದ ಒಂದೊಂದು ರೀತಿಯಿಂದ ಕಾಪಾಡ್ತಾರೆ. ಅವರು ಇಷ್ಟಾರ್ಥಗಳು ಆಗುತ್ತೆ ಅಂತ ಹೇಳಿ ಈ ಪಂಚಮುಖಿ ಪ್ರಾಣದೇವರಲ್ಲಿ ಬೇಡ್ಕೊಳ್ತಾ ಇದ್ದೇವೆ. ಮುಖ್ಯಮಂತ್ರಿಯಾಗಲು ಸಂಕಲ್ಪ ನಡೆಸಿದ್ರಂತೆ ಡಿಕೆಶಿ.
ಪಂಚಮುಖಿ ಆಂಜನೇಯನಿಗೂ ಹರಕೆ ಕಟ್ಟಿಕೊಂಡ್ರಂತೆ ಡಿಕೆ. ಮನೋವಾಂಚಲ್ಯ ಸಿದ್ಧಿ ಅರ್ಚನೆ ಮುಂದಾಳತ್ವ ವಹಿಸಿದ್ದವರು ಆಂಜನೇಯ ದೇವಸ್ಥಾನದ ಪ್ರಧಾನ ಅರ್ಚಕ ಶ್ಯಾಮಾಚಾರಿ. ಪೂಜೆ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ್ರು. ಸಿಎಂ ಆಗಬೇಕು ಅಂತ ಡಿಕೆಶಿ ಆಸೆ ಪಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆಸೆ ಈಡೇರುತ್ತೆ ಎಂದ್ರು. ಇದು ಮನೋವಾಚನ ಸಿದ್ಧಿ ಅಂದರೆ ಅವರು ಇಷ್ಟ ಕಾರ್ಯ ಮನಸ್ಸಿನಲ್ಲಿ ಬೇಡಿಕೆ ಏನಿದೆ ಅಂದರೆ ಸುತ್ತಮುತ್ತ ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಹೋಗಿ ಬರ್ತಾರೆ. ಅವರು ಮನಸ್ಸಿನಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ಆ ಆಸೆನೆ ರಾಯರ ದರ್ಶನ ಮತ್ತು ಪಂಚಮುಖಿ ಪ್ರಾಣ ದರ್ಶನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೆಳಿಗ್ಗೆ ಅವರ ಹೆಸರಿನಲ್ಲಿ ಮಧು ಅಭಿಷೇಕ ಆಯಿತು. ಅಂದರೆ ಮಧು ಅಭಿಷೇಕ ಅಂದರೆ ಜೇನುತುಪ್ಪದಿಂದ ಅಭಿಷೇಕ. ಈ ಮಧು ಅಭಿಷೇಕ ಇವತ್ತು ದೀಪಾವಳಿ ಪಾಡ್ಯ ಪ್ರತಿಪದ ಒಳ್ಳೆ ವಿಶೇಷವಾದ ದಿನ, ಬುಧವಾರ, ಸ್ವಾತಿ ನಕ್ಷತ್ರ. ಇದು ಇಷ್ಟ ಕಾರ್ಯ. ಅವ್ರ ಮನಸ್ಸಿನಲ್ಲಿ ಏನು ಬೇಡಿಕೆ ಇರುತ್ತೆ ಆ ಕೆಲಸ ನೆರವೇರುತ್ತೆ. ರಾಯರು ಮತ್ತು ಪಂಚಮುಖಿ ಪ್ರಾಣದೇವರ ಆಶೀರ್ವಾದ ಗ್ಯಾರಂಟಿ. ಮುಖ್ಯಮಂತ್ರಿ ಆಗ್ತಾರೆ. ಕೆಲವು ದಿವಸಗಳ ಹಿಂದೆ ನಮ್ಮ ರಾಹುಲ್ ಗಾಂಧಿ ಅವರು ಮತ್ತು ಡಿಕೆ ಶಿವಕುಮಾರ್ ಅವರು ಭಾಳ ಜನ ಎಲ್ಲ ಲೀಡರ್ಗಳೆಲ್ಲ ಬಂದಿದ್ರು. ಮಂತ್ರಾಲಯಕ್ಕೆ ಬಂದು ಹೋಗಿದ್ದಾರೆ. ಹೋದ್ಮೇಲೆ ಅವ್ರ ಕೆಲಸ ಆಗಿದೆ. ಹಿಂದೆ ಇಲ್ಲೇ ಬಂದಾಗ ನಾನೇ ದರ್ಶನ ಮಾಡಿಸಿದ್ದೆ ಮತ್ತು ಅವತ್ತು ಸಂಕಲ್ಪ ಮಾಡ್ಕೊಂಡು ಹೋಗಿದ್ರು. ಆ ಉಪಯೋಗ ಈಗ DCM ಆಗಿ ಬಂದಿದ್ದಾರೆ. ಎಲ್ಲ ಪೂಜೆ, ಪ್ರಾರ್ಥನೆ, ಸಂಕಲ್ಪದ ಬಳಿಕ ರಾಯಚೂರು ತಾಲೂಕಿನ ಪಂಚಮುಖಿ ಗಾಣದಾಳದಲ್ಲಿ ನಡೆದ ಪಕ್ಷದ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು. ಪಕ್ಷನಿಷ್ಠೆ, ತ್ಯಾಗದ ಮಾತುಗಳನ್ನಾಡಿದ್ರು. ಈ ಮೂಲಕ ತ್ಯಾಗ ಮಾಡಿರುವ ಡಿಕೆಶಿಗೆ ಒಂದಲ್ಲ ಒಂದು ದಿನ ಅಧಿಕಾರ ಸಿಕ್ಕೇ ಸಿಗುತ್ತೆ ಎಂಬ ಆಶಾವಾದ ವ್ಯಕ್ತಪಡಿಸಿದ್ರು. ಪಕ್ಷದಲ್ಲಿ ಗುಂಪುಗಾರಿಕೆ ಮಾಡುವವರ ವಿರುದ್ಧ ಗರಂ ಆದ್ರು. ಪಕ್ಷಕ್ಕಿಂತ ವ್ಯಕ್ತಿ ದೊಡ್ಡವನಲ್ಲ, ಯಾರೂ ವ್ಯಕ್ತಿ ಪೂಜೆ ಮಾಡಬಾರದು ಎಂದ್ರು. ನಾನು ಯಾವಾಗಲೂ ಈ ಗುಂಪು ರಾಜಕಾರಣ ಮಾಡುವುದಕ್ಕೆ ಅವಕಾಶ ಕೊಟ್ಟಿಲ್ಲ. ಗುಂಪು ಮಾಡಬೇಕಾದ್ರೆ ಏನು ಬೇಕಾದರೂ ಮಾಡಬಹುದಾಗಿತ್ತು ಎಂಬ ಸಂದೇಶ ರವಾನಿಸಿದ್ರು. ಅದೇ ಬಿಜೆಪಿ ಪರಿಸ್ಥಿತಿ ಏನಾಗಿದೆ? ಮನೇಲಿ ಕೂತ್ಕೊಂಡು ಲೆಕ್ಕ ಹಾಕೊಂಡು ಕೂತವ್ರೆ, ನೋಡ್ಕೊಂಡು ಬೀಳ್ತದೆ 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 ಅಂತ ಕಾಯ್ಕೊಂಡು ಕೂತವ್ರೆ. 2028ಕ್ಕೆ ಮತ್ತೆ ಏನು ಈ ಕಾಂಗ್ರೆಸ್ ಇದೆಯಲ್ಲ, ಈ ರಾಷ್ಟ್ರ ಧ್ವಜದ ಬಣ್ಣ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟದ್ದು, ಈ ದೇಶಕ್ಕೆ ಸಂವಿಧಾನ ತಂದುಕೊಟ್ಟದ್ದು, ಈ ದೇಶಕ್ಕೆ ರಾಷ್ಟ್ರಧ್ವಜ ತಂದುಕೊಟ್ಟದ್ದು ನಿಮ್ಮ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ತದೆ. ಆಂಜನೇಯ ಯಾರು? ಸಮಾಜದ ಒಬ್ಬ ಸೇವಕ, ಒಬ್ಬ ತ್ಯಾಗಿ. ಸಮಾಜದಲ್ಲಿ ಯಾರು ತ್ಯಾಗ ಮಾಡ್ತಾರೆ, ಸಮಾಜದಲ್ಲಿ ಯಾರು ಸೇವೆ ಮಾಡ್ತಾರೆ, ಸಮಾಜ ಅವ್ರನ್ನ ಗುರುಸ್ತದೆ ಅನ್ನೋದಕ್ಕೆ ಈ ಪಂಚಮುಖಿ ಆಂಜನೇಯ ಸಾಕ್ಷಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನೀವೆಲ್ಲ ಕಾರ್ಯಕರ್ತರು, ಸ್ಟೇಜ್ ಮೇಲೆ ಇರ್ಬೋದು, ಕೆಳಗಡೆ ಇರ್ಬೋದು, ಯಾರು ಸಮಾಜ ಜೊತೆಯಲ್ಲಿ ಜನರ ಜೊತೆ ನಿಷ್ಪಕ್ಷಪಾತವಾಗಿ ಹೃದಯ ಶ್ರೀಮಂತಿಕೆ ಇಟ್ಕೊಂಡು ಸೇವಾ ಮನೋಭಾವ ಇಟ್ಕೊಂಡು ನೀವು ಸೇವೆ ಮಾಡ್ತೀರಿ, ಸಮಾಜ ನಿಮ್ಮನ್ನ ಗುರುಸ್ತದೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಪಕ್ಷಕ್ಕಿನ್ನ ವ್ಯಕ್ತಿ ಯಾವ ಕಾರಣಕ್ಕೂ ದೊಡ್ಡವರಿಲ್ಲ. ಯಾವಾಗಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗ್ಬಾರ್ದು. ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ನಾನು ಯಾವಾಗಲೂ ಈ ಗುಂಪು ರಾಜಕಾರಣ ಮಾಡಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಗುಂಪು ಮಾಡ್ಬೇಕಾದ್ರೆ ಏನು ಬೇಕಾದ್ರೂ ಮಾಡಬಹುದಾಗಿತ್ತು, ಅದರಿಂದ ಏನು ಪ್ರಯೋಜನ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಇದ್ರೆ ನೀವೆಲ್ಲ. ಹೀಗೆ ಎಲ್ಲ ಕಾರ್ಯಕರ್ತರನ್ನ ಹುರಿದುಂಬಿಸಿದ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಮಾತಿಗೂ ಟಾಂಗ್ ಕೊಟ್ರು. ಯತೀಂದ್ರ ಏನು ಹೇಳಿದ್ದಾರೆ ಅವರನ್ನೇ ಕೇಳಿ. ನನ್ನ ಬಗ್ಗೆ ಯಾರೂ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯ ಏನು ಹೇಳಿದ್ದೇವೆ, ಪಾರ್ಟಿ ಏನು ಹೇಳುತ್ತೆ ನಾವು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದೀವಿ. ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಎಂದ್ರು. ಅವ್ರ ಹತ್ರನೇ ಕೇಳಿ, ಅವ್ರು ಏನು ಹೇಳಿದ್ದಾರೆ ನೀವು ಅವ್ರು ಕೇಳಬೇಕು, ನನಗೆ ಕೇಳಿದ್ರೆ ನನಗೇನು ಅವಶ್ಯಕತೆ, ಯಾರು ಚರ್ಚೆ ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನು ಹೇಳಿದ್ದೀವಿ, ಪಾರ್ಟಿ ಏನು ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಆ ಕೆಲಸಕ್ಕೆ ನಾನು ಬದ್ಧನಾಗಿದ್ದೀನಿ. ಕಾಂಗ್ರೆಸ್ನಲ್ಲಿ ಕಿಚ್ಚೆಬ್ಬಿಸಿದ ಯತೀಂದ್ರ ಹೇಳಿಕೆ. ದೀಪಾವಳಿ ಮುಗಿದ್ಮೇಲೂ ಮಾತಿನ ಚಟಾಕಿ.
ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳುತ್ತಲೇ ಕಾಂಗ್ರೆಸ್ ಪಾಳೆಯದಲ್ಲಿ ಸಹಜವಾಗೇ ಪರ ವಿರೋಧಗಳಿಗೆ ಆಸ್ಪದ ನೀಡಿದೆ. ಹಾಗೆ ನವೆಂಬರ್ ಕ್ರಾಂತಿಗೂ ಒಂದಷ್ಟು ಪುಷ್ಟಿ ನೀಡಿದೆ. ಅಧಿಕಾರಕ್ಕಾಗಿ ಪೂಜೆ ಮಾಡಿಸೋದ್ರಿಂದ ಯಾವುದೂ ಆಗೋದಿಲ್ಲ ಅಂತಾರೆ ರಾಜ್ಯ ಸರ್ಕಾರದ ದೆಹಲಿ ಪ್ರತಿನಿಧಿ ಟಿ.ಬಿ. ಜಯಚಂದ್ರ. ದೇವರು ಅಂತಕ್ಕಂಥದ್ದು ಮನುಷ್ಯರ ಸೃಷ್ಟಿ, ಅದು ನಂಬಿಕೆ. ದೇವರಿಗೋಸ್ಕರ ಅದನ್ನು ಅವರವರ ವಿವೇಚನೆಗೆ ತಕ್ಕನಾಗಿ ಅವರು ಭಾವಿಸ್ತಾರೆ. ನಾನು ಯಾವ ದೇವಸ್ಥಾನಗಳಿಗೆ ಹೋಗೋದಿಲ್ಲ. ನನಗೆ ದೇವಸ್ಥಾನ ಯಾವುದಪ್ಪ ಅಂತಂದರೆ ತುಮಕೂರು ಜಿಲ್ಲೆ ಸಿರಾ ಕ್ಷೇತ್ರ ಮತ್ತು ಜನರಿಗಿನ್ನ ದೊಡ್ಡ ದೇವರು ಯಾವುದೂ ಇಲ್ಲ. ದೈವನ್ನ ನಾವು ನೋಡಿದ್ವಿ ಎಲ್ಲದನ್ನು ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥದ್ದು ಹೈಕಮಾಂಡೆ. ದೇವರು ಅಂತ ಅಲ್ಲ, ಅವರ ವಿವೇಚನೆ ನಮಗೆ ಕಣ್ಣಿಗೆ ಕಾಣ್ತಕ್ಕಂಥದ್ದು ವರಿಷ್ಠರು. ಶಾಸಕ ಅಜಯ್ ಸಿಂಗ್ ಮಾತನಾಡಿ ಯತೀಂದ್ರ ಹೇಳಿಕೆಗೆ ಮಹತ್ವ ಕೊಡೋದು ಬೇಡ ಅಂದ್ರು. ಸತೀಶ್ ಜಾರಕಿಹೊಳಿ ಈಗಾಗಲೇ ಸಿಎಂ ಆಕಾಂಕ್ಷಿ ಅಲ್ಲ ಎಂದಿದ್ದಾರೆ. ಈಗಂತೂ ಸಿಎಂ ಕುರ್ಚಿ ಖಾಲಿ ಇಲ್ಲ, ಹಾಗಾಗಿ ಯಾವ ಚರ್ಚೆಯೂ ಸರಿಯಲ್ಲ ಅಂದ್ರು. ಜನರು 5 ವರ್ಷಕ್ಕೆ ಕೊಟ್ಟಿರೋ ತೀರ್ಪಿದು, 5 ವರ್ಷಕ್ಕೆ ಸಿಎಂ ಮಾಡಿರೋದು. ಇನ್ನು ಏನೇ ಇದ್ದರೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದ್ರು. ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಆಲ್ಮೋಸ್ಟ್ ಇವಾಗ 7.5-8 ವರ್ಷ ಮುಗಿಸಿ, ಮತ್ತು ದೇವರಾಜ್ ಅರಸು ಲಾಂಗೆಸ್ಟ್ ಸ್ಟ್ಯಾಂಡಿಂಗ್ ಮುಖ್ಯಮಂತ್ರಿ ಏನು ಕಾಂಗ್ರೆಸ್ ಪಕ್ಷದಿಂದ ಆಗಿದ್ದರು, ಅವ್ರಿಗೂ ಮೀರಿಸ್ತಕ್ಕಂಥ ಒಂದು ಪೊಸಿಷನ್ನಲ್ಲಿ ಇವತ್ತು ಇದ್ದಾರೆ. ಮತ್ತು ಇನ್ನು ಅವರು ಸಿದ್ದರಾಮಯ್ಯ ಅವರು ಸುಮಾರು 7.5-8 ವರ್ಷ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ವಿವಿಧ ಭಾಗ್ಯಗಳನ್ನು ಕೊಟ್ಟು ವಿವಿಧ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತೊಗೊಂಡು ಬಂದು ಜನಪರವಾಗಿ ಭಾಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ದು ಅವ್ರು ಏನು ಹೇಳಿದ್ದಾರೆ ಅಂದರೆ, ಮುಂದೆ ಬರ್ತಕ್ಕಂಥ ಎಲ್ಲ ಯುವಕರಿಗೆ ಒಂದು ಮೆಂಟರ್ಶಿಪ್ ಆಗಿ ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಸಿದ್ಧಾಂತ, ಒಂದು ಐಡಿಯಾಲಜಿ ಯಾವುದೇ ರೀತಿಯಿಂದ ಇರ್ತದೆ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರಿಗೆ ಒಂದು ಮೆಂಟರ್ ಆಗಿ ಇವಾಗ ಮಾಡಬೇಕು ಅಂತ ಒಂದು ರೀತಿಯಿಂದ ಮಾತಾಡಿದ್ದಾರೆ. ಆದರೆ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಯಾರಾದರೂ ಒಬ್ಬರು ಬರ್ತಾರಂತ ಅವ್ರು ಹೇಳಿಲ್ಲ. ಹೀಗೆಲ್ಲ ಚರ್ಚೆಗಳು ನಡೆಯುತ್ತಿರುವಾಗಲೇ ಯತೀಂದ್ರ ಉಲ್ಟಾ ಹೊಡೆದ್ರು. ಕೊನೆಯ ದಿನ ಅಂದ್ರೆ ನಾಳೆಯೇ ಕೊನೆಯ ದಿನ ಅಲ್ಲ, 2028ರ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಹೇಳಿದ್ದೇನೆ ಎಂದು ಸ್ಪಷ್ಟನೆ ಕೊಟ್ಟರು. ಹಾಗೆ ಸಿದ್ದರಾಮಯ್ಯ ಹೊರತುಪಡಿಸಿದ್ರೆ ಅವರ ಸ್ಥಾನ ತುಂಬುವ ಶಕ್ತಿ ಸತೀಶ್ ಜಾರಕಿಹೊಳಿಗೆ ಖಂಡಿತ ಇದೆ. ಅದೇನಿದ್ರೂ ತಂದೆಯವರು ರಾಜಕೀಯ ನಿವೃತ್ತಿಯಾದ ಬಳಿಕ ಎಂದ್ರು. ತಂದೆಯವರು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರುವಂಥದ್ದು, ಕಾಂಗ್ರೆಸ್ ಜಾತ್ಯತೀತ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರೋದು. ಅದೇ ಸಿದ್ಧಾಂತಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ನಂಬಿಕೆ ಇಟ್ಕೊಂಡು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಿರೋರು. 2028 ಆದಮೇಲೆ ಚುನಾವಣೆಗೆ ತಂದೆಯವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಆ ಕಾಂಗ್ರೆಸ್ ಸಿದ್ಧಾಂತನ ಇಟ್ಕೊಂಡು, ಜಾತ್ಯತೀತ ಸಿದ್ಧಾಂತ ಇಟ್ಕೊಂಡು ಎಷ್ಟೊಂದು ಜನ ರಾಜಕಾರಣಿಗಳು ಇದ್ದಾರೆ ನಮ್ಮ ಪಕ್ಷದಲ್ಲಿ, ಬಹಳಷ್ಟು ಯುವ ರಾಜಕಾರಣಿಗಳಿದ್ದಾರೆ. ಸೊ ಅವ್ರನ್ನೆಲ್ಲ ಅವ್ರು ಲೀಡ್ ಮಾಡಲಿ, ಅವ್ರಿಗೆಲ್ಲರೂ ಮಾರ್ಗದರ್ಶನ ಕೊಡಲಿ ಅಂತ ಅಷ್ಟೇ. ನಾನು 2028 ಗಮನದಲ್ಲಿ ಇಟ್ಕೊಂಡು ನಾನು ಹೇಳಿದ್ದು ಕೊನೆ ದಿನ ಅಂತಂದ್ರೆ ನಾಳೆ ಕೊನೆ ದಿನ. ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡೋರಿಗೆ ಅವರು ಲೀಡ್ ಮಾಡಲಿ, ಯಾಕಂದ್ರೆ ಕೂಡ ಅವರು ಕೂಡ ಒಬ್ಬ ಸೈದ್ಧಾಂತಿಕ ರಾಜಕಾರಣಿ. ಸೊ ಅಂಥವ್ರನ್ನ ಅವ್ರು ಲೀಡ್ ಮಾಡಲಿ. ಒಂದ್ ಕಡೆ ನವೆಂಬರ್ ಕ್ರಾಂತಿ ಮಾತು, ಇನ್ನೊಂದು ಕಡೆ ಪುನರಚನೆ ಸರ್ಕಸ್, ಅಷ್ಟೊತ್ತಿಗಾಗಲೇ ಪೂರ್ಣಾವಧಿ ಸಿಎಂ ಮಾತು. ಹೀಗೆ ದಿನದಿನಕ್ಕೂ ಕಾಂಗ್ರೆಸ್ನಲ್ಲಿ ಹೊಸ ಪಟಾಕಿಗಳು ಸಿಡಿಯುತ್ತಲೇ ಇವೆ. ಸಣ್ಣ ಪುಟ್ಟ ಪಟಾಕಿಗಳ ಮಧ್ಯೆ ಆಟಮ್ ಬಾಂಬ್ ಹಾಕಿಬಿಟ್ಟಿದ್ದಾರೆ ಡಾಕ್ಟರ್ ಯತೀಂದ್ರ. ಹಾಗಾಗಿ ಕಾಂಗ್ರೆಸ್ ಪಾಳೆಯದಲ್ಲಿನ ಮುಂದಿನ ಚಟುವಟಿಕೆಗಳು ಕುತೂಹಲ ಕೆರಳಿಸಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ರಾಯಚೂರಿನ ಮಂತ್ರಾಲಯದಲ್ಲಿ ಮನೋವಾಂಚಲ್ಯ ಸಿದ್ಧಿ ಸಂಕಲ್ಪ ಪೂಜೆ ಪುನಸ್ಕಾರ ಅಭಿಷೇಕಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಈ ಪೂಜೆಗಳನ್ನು ಮಾಡಿಸಿದಂತಹ ಆಚಾರ್ಯರು ಇದಕ್ಕೆ ಸ್ಪಷ್ಟನೆ ಕೊಟ್ಟರು. ಸಿಎಂ ಆಗೇ ಆಗ್ತಾರೆ ಡಿಕೆ ಶಿವಕುಮಾರ್ ಕೆಲವೇ ದಿನಗಳಲ್ಲಿ ಅಂತ. ಅಟ್ ದ ಸೇಮ್ ಟೈಮ್ ಬೆಳಗಾವಿಯಲ್ಲಿ ನಿಂತ್ಕೊಂಡಂತಹ ಸಿಎಂ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತಹ ಆ ಒಂದು ಹೇಳಿಕೆ, ಕೊನೆಗಾಲದಲ್ಲಿದ್ದಾರೆ ನಮ್ಮ ತಂದೆಯವರು, ಮುಂದಿನ ಚುಕ್ಕಾಣಿಯನ್ನ, ಅಧಿಕಾರವನ್ನ, ನಾಯಕತ್ವವನ್ನ ಸತೀಶನ್ನ ವಹಿಸಿಕೊಳ್ತಾರೆ ಅನ್ನುವಂಥ ವಿಚಾರವಾಗಿ. ಹಾಗಾದ್ರೆ ಇದು ಹೈಕಮಾಂಡ್ಗೆ ಕೊಟ್ಟಂತಹ ಮೆಸೇಜಾ? ಸಿಎಂ ಸಿದ್ದರಾಮಯ್ಯನವರ ಸಿಎಂ ಕುರ್ಚಿ ತಂಟೆಗೆ ಕಾಂಗ್ರೆಸ್ ಹೈಕಮಾಂಡ್ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಇನ್ ಕೇಸ್ ಬಂದ್ರೆ ಹೈಕಮಾಂಡ್ ನಮ್ಮಲ್ಲೂ ಕೂಡ ಪರ್ಯಾಯವಾದಂತಹ ನಾಯಕತ್ವ ರೆಡಿ ಇದೆ, ಅಹಿಂದ ನಾಯಕರಾಗಿ ಮತ್ತೊಬ್ಬರನ್ನ ನಾವು ರೆಡಿ ಮಾಡಿಕೊಂಡಿದ್ದೀವಿ ಅನ್ನುವಂಥ ಮೆಸೇಜ್ ಅನ್ನ ಯತೀಂದ್ರ ಸಿದ್ದರಾಮಯ್ಯನವರ ಕಡೆಯಿಂದ ಸಿಎಂ ಸಿದ್ದರಾಮಯ್ಯನವರು ಕೊಡಿಸಿದ್ರ. ಯಾಕಂದ್ರೆ ಕೆಲವೇ ದಿನಗಳಲ್ಲಿ, 1 ವಾರ ಕಳೆದ್ರೆ ನವೆಂಬರ್ ಎಂಟ್ರಿ ಆಗ್ತಾ ಇದೆ. ಈಗಾಗಲೇ ಎದ್ದಿರುವಂತಹ ದೊಡ್ಡ ಮಟ್ಟದ ಚರ್ಚೆ ನವೆಂಬರ್ ಕ್ರಾಂತಿ ಏನಿದೆ,
8 ದಿನಗಳ ನಂತರದಲ್ಲಿ ನವೆಂಬರ್ ಎಂಟ್ರಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈ ಟೈಮ್ನಲ್ಲಿ ಸರಿಯಾದಂತಹ ಟೈಮನ್ನು ನೋಡಿಕೊಂಡು ಯತೀಂದ್ರ ಸಿದ್ದರಾಮಯ್ಯನವರು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಸಂಕಲ್ಪ ಪೂಜೆ ಅಭಿಷೇಕದ ವಿಚಾರವನ್ನ ನೋಡ್ತಾ ಇದ್ದಂಗೆನೆ ಸೇಮ್ ಟೈಮ್ನಲ್ಲಿ ಕೊಟ್ಟಂತಹ ಈ ಒಂದು ಹೇಳಿಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ರಾಜಕೀಯ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ ಅನ್ನೋದನ್ನ ಕೆಲವೇ ದಿನಗಳಲ್ಲಿ ನವೆಂಬರ್ ಬಂದ ನಂತರದಲ್ಲಿ ನೋಡೋಣ. ಇನ್ನು